ಕುರ್ಚಿ ಗುದ್ದಾಟ ಮತ್ತೆ ಜೋರಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದು ಹೇಗಾದ್ರೂ ಮಾಡಿ ಸಿಎಂ ಸಿಂಹಾಸನ ಏರಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಣತೊಟ್ಟು ನಿಂತಿದ್ದಾರೆ. ಅವರ ಆಪ್ತರು ಅದೊಂದು ಕ್ಷಣಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಏನ್ ಬೇಕೋ ಅದೆಲ್ಲವನ್ನ ಸೈಲೆಂಟ್ ಆಗಿಯೇ ಮಾಡ್ತಿದ್ದಾರೆ. ಸಿದ್ದರಾಮಯ್ಯಗೆ ಇರೋ ಬಲವಾದ ಶಕ್ತಿ ಅಂದ್ರೆ ಆಪ್ತ ಸಚಿವರು ಮತ್ತು ಅಹಿಂದ ಶಕ್ತಿ. ಈ ನಡುವೆ ಸಿದ್ದರಾಮಯ್ಯ ಮಾಡಿರೋ ಟ್ವೀಟ್ ಕುರ್ಚಿ ಸಮರಕ್ಕೆ ಭರ್ಜರಿ ಟ್ವಿಸ್ಟ್ ನೀಡಿದಂತೆ ಕಾಣಿಸ್ತಿದೆ. ಅಷ್ಟಕ್ಕೂ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೋ ಇಲ್ಲವೇ ಡಿಕೆಶಿ ಸಿಎಂ ಆಗ್ತಾರೋ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಟ್ವೀಟ್ ಏನಿದೆ ಅನ್ನೋದನ್ನ ಹೇಳಿಬಿಡ್ತೀವಿ ನೋಡಿ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನನ್ನ ರಾಜಕೀಯವಾಗಿ ಮುಗಿಸಲು ಹಲವಾರು ದೊಡ್ಡ ದೊಡ್ಡ ನಾಯಕರು ಹಲವಾರು ಬಗೆಯ ಕುಟಿಲ ಕಾರಾಸ್ತನಗಳನ್ನ ಮಾಡಿದ್ದಾರೆ. ಅವುಗಳೆಲ್ಲವನ್ನ ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳಲ್ಲ. ಇದು ನನ್ನನ್ನ ನಂಬಿರುವ, ಪ್ರೀತಿಸುತ್ತಿರುವ, ನನಗೆ ನಿರಂತರವಾಗಿ ಆಶೀರ್ವಾದ ನೀಡಿ ಬೆಂಬಲಿಸುತ್ತಿರುವ ನಿಮ್ಮ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರುವವರೆಗೂ ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಡುತ್ತೇನೆ. ಇದು ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ನಡೆಯುತ್ತಿರುವ ಹೋರಾಟ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ಈ ಹೋರಾಟವನ್ನ ನನ್ನ ಉಸಿರು ಇರುವವರೆಗೂ ನಡೆಸುತ್ತೇನೆ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿ ನಾನಾಗಲಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರೋ ಟ್ವೀಟ್. ಇದರಲ್ಲಿ ಸಾಮಾಜಿಕ ನ್ಯಾಯದ ಪ್ರಸ್ತಾಪ ಇದ್ರೂ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆ, ರಾಜಕೀಯದ ವಿರುದ್ಧ ಹೋರಾಡ್ತೀನಿ ಅಂದಿದ್ದು, ಹಾಗೆ ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಡಿಯಾಗಲಾರೆ ಅಂತ ಹೇಳಿದ್ದು ರಾಜಕೀಯವಾಗಿ ನಾನಾ ರೀತಿಯ ಅರ್ಥವನ್ನ ಕೊಡ್ತಾ ಇದೆ. ಸದ್ಯದ ದೃಷ್ಟಿಯಲ್ಲಿ ನೋಡ್ತಾ ಹೋದ್ರೆ ಕುರ್ಚಿ ಫೈಟ್ ಜೋರಾಗಿದೆ. ಡೆಲ್ಲಿಗೆ ಹೋಗಿರೋ ಡಿಕೆ ಶಿವಕುಮಾರ್ ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಭೇಟಿ ಮಾಡಿ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಅವರಿಂದ ಸೂಕ್ತ ಕಾಲದಲ್ಲಿ ಸಿಎಂ ಸ್ಥಾನ ನೀಡೋ ಭರವಸೆಯೂ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಆದರೆ ಯಾವಾಗ ಸಿಎಂ ಗದ್ದುಗೆ ನೀಡ್ತೀವಿ ಅನ್ನೋದನ್ನ ಹೇಳಿಲ್ಲ ಅನ್ನೋ ಮಾತು ಓಡಾಡ್ತಿದೆ. ಆದರೆ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ರಾಹುಲ್, ಸೋನಿಯಾ ಭೇಟಿ ಮಾಡಿ ಬಂದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಕಾಣಿಸ್ತಿದೆ. ಡಿಕೆ ಶಿವಕುಮಾರ್ ಆಪ್ತರಲ್ಲಿ ಉತ್ಸಾಹ ಕಾಣಿಸ್ತಾ ಇದ್ರೆ, ಸಿದ್ದರಾಮಯ್ಯ ಆಪ್ತರು ಚೆಕ್ ಮೇಟ್ ನೀಡೋದಕ್ಕಾಗಿಯೇ ದಲಿತ ಮುಖ್ಯಮಂತ್ರಿ ಬಾಣ ಹೂಡಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡ್ತಾ ಇದ್ರೆ ಸಿಎಂ ಕುರ್ಚಿ ಹೋರಾಟದಲ್ಲಿ ಹಿಂದೇಟು ಹಾಕಲ್ಲ ಅನ್ನೋ ಸೂಚನೆ ಸಿಗ್ತಾ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯ ತಾವು ಕುರ್ಚಿ ಬಿಡಲ್ಲ ಅಂತ ಕುಳಿತುಕೊಂಡ್ರು ಅಂದ್ರೆ ಹೈಕಮಾಂಡ್ಗೂ ಕುರ್ಚಿ ಮುಟ್ಟೋ ಧೈರ್ಯ ಬರಲ್ಲ. ಕಾರಣ ಸಿದ್ದರಾಮಯ್ಯ ಆಪ್ತವಳದಲ್ಲಿ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರ್, ಜಮೀರ್ ಅಹಮದ್, ಮಹದೇವಪ್ಪ ಸೇರಿದಂತೆ ಪವರ್ಫುಲ್ ಸಚಿವರ ದಂಡೇ ಇದೆ. ಹಾಗೆ ಅಹಿಂದ ವರ್ಗದ ಶಾಸಕರು ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯದ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯ ಬೆನ್ನಿಗೆ ಶಕ್ತಿಯಾಗಿ ನಿಂತ್ಕೊಂಡಿದೆ. ಹೀಗಾಗಿ ಸಿದ್ದರಾಮಯ್ಯ ಒಪ್ಪಿಗೆ ಇಲ್ಲದೆ ಹೈಕಮಾಂಡ್ಗೆ ಸಿಎಂ ಕುರ್ಚಿಯನ್ನ ಟಚ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಒಂದ್ ವೇಳೆ ಕುರ್ಚಿ ಮುಟ್ಟಿದ್ರು ಅಂದ್ರೆ ಮುಂದೆ ಸರ್ಕಾರ ಉಳಿಸಿಕೊಳ್ಳುವುದೇ ಹೈಕಮಾಂಡ್ಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅಂತಿಮವಾಗಿ ಹೈಕಮಾಂಡ್ಗೆ ಪವರ್ ಶೇರಿಂಗ್ ಮಾಡಲೇಬೇಕು, ಸಿಎಂ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಕೂರಿಸಲೇಬೇಕು ಅಂತ ಅನಿಸಿದ್ರೆ ಅವರಿಗೆ ಇರೋ ಏಕೈಕ ಮಾರ್ಗ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಮನವೊಲಿಕೆ ಮಾಡೋದು. ಹಾಗಾದ್ರೆ ಮಾತ್ರ ಸಾಧ್ಯ. ಆದ್ರೆ ಸಿದ್ದರಾಮಯ್ಯ ಒಪ್ಪಿದ್ರು ಅವರ ಆಪ್ತರು ಒಪ್ಪುವ ಸಾಧ್ಯತೆ ಇಲ್ಲ. ಒಂದ್ ವೇಳೆ ಬೆಂಬಲಿಗರು ಅಸ್ತು ಅಂದ್ರೂ ಸಿದ್ದು ಬೆನ್ನಿಗೆ ಇರೋ ಅಹಿಂದ ವರ್ಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸೋದನ್ನ ಒಪ್ಪಿಕೊಳ್ಳೋದಿಲ್ಲ. ಅಹಿಂದ ವರ್ಗ ತಿರುಗಿ ಬಿತ್ತು ಅಂದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಹೇಟು ಬೀಳುವುದು ಗ್ಯಾರಂಟಿ.
ಹೀಗಾಗಿ ಸಿದ್ದು ಕುರ್ಚಿ ಮುಟ್ಟೋದು ಅನ್ನೋದು ಹೈಕಮಾಂಡ್ಗೆ ಕತ್ತಿ ಮೇಲಿನ ನಡಿಗೆ ಇದ್ದಂತೆ. ಇಷ್ಟ ದಿನ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಅವರ ಆಪ್ತರಲ್ಲಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ರಣರಂಗದಿಂದ ಓಡಿ ಹೋಗೋ ಹೇಡಿಯಾಗಲಾರೆ ಎಂದಿದ್ದು ಅಷ್ಟು ಸುಲಭದಲ್ಲಿ ಕುರ್ಚಿ ಬಿಡೋದಿಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದೆ.